ಇಮ್ಯಾಜಿನ್ ದಿ ಸಿಚುವೇಶನ್. ಆವಾಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಇರಲಿಲ್ಲ, ಬೇಡಿ ಹಾಕ್ತೋ ಕರ್ಕೊಂಡು ಊರು ಅಡ್ಯಾಡಬಾರ್ದು ಈ ಥರದ. ಈಗೆಲ್ಲ ಇದೆ, ಈಗ ಪೊಲಿಟಿಕಲ್ ಕೈದಿಗಳಿಗೆ ಹೀಗೆಲ್ಲ ಮಾಡ್ಲಿಕ್ಕೆ ಬರಲ್ಲ ಈಗ. ಅವಾಗ ಅದು ಯಾವುದೂ ಇರಲಿಲ್ಲ. ಗುಂಡಯ್ಯ ಶೆಟ್ಟಿ ಅವರನ್ನ ಬೇಡಿ ಹಾಕಿ ಊರಲ್ಲಿ ವೆಹಿಕಲ್ ಕೊಡೋದಿಲ್ಲ, ಇಮ್ಯಾಜಿನ್ ದಿ ಸಿಚುವೇಶನ್, ನಡೆಸ್ತಾ ಕರ್ಕೊಂಡು ಹೋಗ್ತಾರೆ. ಬೇಡಿ ಹಾಕೊಂಡ ಗುಂಡಯ್ಯ ಶೆಟ್ಟಿ ಕಾಲ್ನಡಿಗೆಯಲ್ಲಿ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಇದ್ದವು ಇಬ್ರು ಪೊಲೀಸರು, ಒಬ್ಬ ಸೂಚಕ. ಆ ಗುಂಡಯ್ಯ ಶೆಟ್ಟಿ ನಾಮಿನೇಷನ್ ಮಾಡಿದಂತಹ ಗುಂಡಯ್ಯ ಶೆಟ್ಟಿ ಆ ಪದವೀಧರ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರ ಮನೋಬಲ ನೋಡಿ ಯಾವ ರೀತಿ ಆವತ್ತಿನ ಕಾರ್ಯಕರ್ತರ ವಿಚಾರ ಮಾಡಿರ್ಬೋದು, ಅವರ ಚಿಂತನೆ ಏನಿರ್ಬೋದು, ಅವರ ದೃಷ್ಟಿ ಏನಿರ್ಬೋದು, ದೂರದೃಷ್ಟಿ ಏನಿರ್ಬೋದು. ಇಡೀ ಕಾರ್ಯಕರ್ತರ ಬಳಗ ಅಲ್ಲಲ್ಲಿ ಬಹಳ ಸೂಕ್ಷ್ಮವಾಗಿ ಅತ್ಯಂತ ಕಾನ್ಫಿಡೆನ್ಷಿಯಲ್ ಆಗಿ ಕೆಲಸ ಮಾಡಿ ಗುಂಡಯ್ಯ ಶೆಟ್ಟಿ ಆ ಚುನಾವಣೆಯಲ್ಲಿ ಗೆಲ್ತಾರೆ. ದಿಸ್ ಇಸ್ ದಿ ಸ್ಟ್ರೆಂತ್ ಆಫ್ ಭಾರತೀಯ ಜನತಾ ಪಾರ್ಟಿ ಅಂತ ಭಾರತೀಯ. ಇದೊಂದು ಭಾರಿ ಐತಿಹಾಸಿಕವಾದಂತಹ ಘಟನೆ ಕರ್ನಾಟಕದಲ್ಲಿ ನಡೆದು ಅನೇಕರಿಗೆ ಇದು ಗಮನಕ್ಕೆ ಇರಲಿಕ್ಕಿಲ್ಲ. ಅಲ್ಲಿಂದ 77ರ ಚುನಾವಣೆ ಘೋಷಣೆ ಆಗ್ತದೆ. 77ರ ಚುನಾವಣೆ ಈ ರೀತಿಯಾದಂತಹ ಒಂದು ಕಲ್ಪನೆಯ ಆಧಾರದ ಮೇಲೆ ಈ ಚುನಾವಣೆ ಘೋಷಣೆ ಆಗ್ತದೆ. ಬಹಳ ಒಳ್ಳೆಯದಿದೆ ವಾತಾವರಣ ಅಂತ ಹೇಳಿ ಇಂದಿರಾ ಗಾಂಧಿಯವರು ಚುನಾವಣೆ ಘೋಷಣೆಯನ್ನು ಮಾಡ್ತಾರೆ. ಇದರ ಮಧ್ಯೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರನ್ನ ನಮ್ಮ ಸಂಘದ ಹಿರಿಯರು ಮತ್ತು ಅವತ್ತಿನ ಜನಸಂಘದ ಹಿರಿಯರು ಅಪ್ರೋಚ್ ಮಾಡ್ತಾರೆ. ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ನಡೆಯುತ್ತದೆ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಬಂದಿರ್ತಾರೆ. ಅವ್ರ ಮೇಲೆ ತೀವ್ರವಾದಂತಹ ಹಲ್ಲೆ ಆಗ್ತದೆ. ಅದು ಹಾಗಾಗಿ ಅವರ ಆರೋಗ್ಯ ಕೆಡ್ತದೆ. ಆದರೂ ಕೂಡ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಗ್ತದೆ. ಸಂಘದ ಒಂದು ಸಕ್ರಿಯವಾದಂತಹ ಪಾಸಿಟಿವ್ ಆದಂತಹ ಪಾತ್ರದಿಂದ ಜೈಲಿನಲ್ಲಿಂದ ಭಾರತೀಯ ಜನತಾ ಪಕ್ಷ ಉದಯ ಆಗ್ತದೆ. ಆ ಜನತಾ ಪಕ್ಷದಲ್ಲಿ ಎಲ್ಲ ವಿರೋಧ ಪಕ್ಷಗಳು, ಸಂಸ್ಥಾ ಕಾಂಗ್ರೆಸ್, ಇತರ ಒಂದು 2-3 ಪಕ್ಷಗಳು, ಸೋಷಲಿಸ್ಟರು, ಅವರು ಇವರು ಎಲ್ಲ ಕೂಡಿ ಒಂದಾಗಿ ಜನತಾ ಪಾರ್ಟಿ ಆಗ್ತದೆ. ನೇಗಿಲು ಹೊತ್ತ ರೈತ ಅನ್ನುವಂತಹ ಹೆಸರಿನಲ್ಲಿ ಅವತ್ತು ಇಡೀ ದೇಶದಲ್ಲಿ ಜನತಾ ಪಾರ್ಟಿ ಹೆಸರಿನಲ್ಲಿ ಸ್ಪರ್ಧೆ ಮಾಡ್ತಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತದೆ. ದಕ್ಷಿಣ ಭಾರತವನ್ನು ಬಿಟ್ಟರೆ ವಿಶೇಷವಾಗಿ ಕರ್ನಾಟಕದಲ್ಲಿದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಆ ಸಂದರ್ಭದಲ್ಲಿ ನಮ್ಮ ಜನ ಕೈ ಹಿಡಿದರು. 28ರಲ್ಲಿ 27 ಸೀಟುಗಳನ್ನ 80 ಇಫ್ ಐ ರಿಮೆಂಬರ್ ಕೇಸ್ ಹೆಗಡೆ 80 ನೋಡೋಣ, ಲೆಟ್ ಅಸ್ ವೆರಿಫೈ. ಆನಂತರ ಇಲ್ಲ ಇವರ ಆನಂತರ ಇನ್ನೊಂದ್ಸಂತ ಯೋಚನೆ ಮಾಡಿ ಬೆಂಗಳೂರು ದಕ್ಷಿಣದಿಂದ ಕರೆಕ್ಟ್ ಸ್ಪೀಕರ್ ಆಗಿತ್ತು. ಕರೆಕ್ಟ್ 77 ಕರೆಕ್ಟ್. ಈ ಬಿಕೇಮ್ ಸ್ಪೀಕರ್. ಅವರು ಸ್ಪೀಕರ್ ಆಗಿದ್ದಾರೆ. ಕರೆಕ್ಟ್. ಅಗ್ರೀಡ್. 70ರಲ್ಲಿ ಅವರು 77ರಲ್ಲಿ ಅವರು ಚುನಾಯಿತರಾಗಿ ಸ್ಪೀಕರ್ ಆದರು. ಒಂದೇ ಒಂದು ಸ್ಥಾನ ನಮಗೆ ನಾವು ಆರಿಸ್ತೀವಿ. ಇನ್ನೊಂದು ಯಾವುದ್ರಲ್ಲಿ ಹಾಸನ. ಅದು ಬೇರೆ 74ನೇ ಹೇಳ್ತಾರೆ. ಆಂಧ್ರದಲ್ಲಿ ಒಂದು ಕರೆಕ್ಟ್. ಆಂಧ್ರದಲ್ಲಿ ನೀಲಂ ಸಂಜೀವ್ ರೆಡ್ಡಿ. ಅದಕ್ಕೆ ಅವರು ಲೋಕಸಭಾ ಇದು ಮಾಡಿದ್ರು. ಅಲ್ಲಿಂದ ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ ಅನೇಕ ಜನ ಇತ್ತು ಬಿಡಿ. ಕಾಂಗ್ರೆಸ್ ಅವಾಗ ಉತ್ತರ ಭಾರತದಲ್ಲಿ ಮುಖ್ಯದ ಅಡ್ರೆಸ್ ತಗೊಂಡು ಹೋಗಿತ್ತು. ಅಲ್ಲಿಂದ ಭಾರತೀಯ ಜನತಾ ಪಾರ್ಟಿ ನಂತರ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಅಲ್ಲಿ ದ್ವಿಸದಸ್ಯತ್ವ. ಯಾವಾಗ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಯಿತು, ಪರಸ್ಪರ ಮಾತಾಡಿದ್ರು ಪ್ಲೀಸ್. ಆಮೇಲೆ ಅದು ಇನ್ನೂ ನಿಮ್ಗೆ ಒಂದು ದಿವಸ ಇರ್ತಿರಲ್ಲ, ಚರ್ಚೆ ಮಾಡಿ ಏನಾದ್ರು ನಾನು ಹೇಳಿದ್ರೆ ವ್ಯತ್ಯಾಸ ಆಗಿದ್ರೆ ನೀವು ಆನಂತರ ಚರ್ಚೆ ಮಾಡಿ. ದ್ವಿಸದಸ್ಯತ್ವದ ಒಂದು ಕುಂಭ. ದ್ವಿಸದಸ್ಯತ್ವದ RSS ಸ್ವಯಂ ಸೇವಕರಾಗಿರುವಂತವರು, ಸಂಘದ ಸ್ವಯಂ ಸೇವಕರಾಗಿರುವಂತವರು, ನೀವು ಜನತಾ ಪಾರ್ಟಿಯ ಸದಸ್ಯರಾಗಿರೋದಿಲ್ಲ, ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ಅತ್ಯಂತ ವಿಚಿತ್ರವಾದಂತಹ ಒಂದು ವಾದವನ್ನು ಇಟ್ಕೊಂಡು ಭಿನ್ನಾಭಿಪ್ರಾಯಗಳ ಪ್ರಾರಂಭ ಆಯಿತು. ಅವತ್ತು ಪುಣೆಯಲ್ಲಿ ಮಾತನಾಡಿದಂಥ ಜಗನ್ನಾಥರಾವ್ ಜೋಶಿ ಅವರ ಭಾಷಣ, ಅದು ಒಂದು ಐತಿಹಾಸಿಕ ಭಾಷಣ. ಅವ್ರು ಹೇಳಿದ್ರು,
ಅವ್ರದ್ದು ಒಂದು ಸ್ವಲ್ಪ ಸ್ವಭಾವನೂ ಹಂಗಿತ್ತು. ಅವ್ರು ಹೇಳಿದ್ರು, ಜಗನ್ನಾಥರಾವ್ ಜೋಶಿ ಅವರು ಅದನ್ನು ಹುಬ್ಳಿಯಲ್ಲಿ ಮಾತನಾಡಿದ್ರು. ಅವರು ಮುಂದೆ ನಾನು ಸ್ವತಃ ಕೇಳಿದೆ, ನಾನು 9ನೇ ಕ್ಲಾಸಿನಲ್ಲಿದ್ದೆ ಅವಾಗ, ನಾನು ಭಾಷಣಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು ಒಂದು ಮಾತು, ನೋಡ್ರಿ ನಮಗ RSS ಸಂಬಂಧ ಬಿಡ ಅಂತ ಹೇಳ್ತಾರೆ, ಯಾವುದೇ ಒಂದಿಟ್ಕೋಬೇಕಂತ ಹೇಳ್ತಾರೆ ಜಗನ್ನಾಥರಾವ್ ಜೋಶಿಯವರ ಭಾಷಣ. ಮಗ ಹುಟ್ಟಿದ ಮೇಲೆ ತಾಯಿ ಬೆಳೆಸ್ತಾಳ, ತಾಯಿ ಬೆಳೆಸಿದ ನಂತರ ಮಗ ದೊಡ್ಡವಾಗ್ತಾನ, ಮಗನ ಮದುವೆ ಮಾಡ್ತಾರ. ಹೆಂಡತಿ ಬೇಕು ತಾಯಿ ಬೇಕು ಅಂತ ಕೇಳುವ ಪದ್ಧತಿ ನಮ್ಮಲ್ಲಿಲ್ಲ. ಹೆಂಡತಿನೂ ಸರಿಯಾಗಿ ನೋಡ್ಕೋಬೇಕು, ತಾಯಿನೂ ಸರಿಯಾಗಿ ನೋಡ್ಕೋಬೇಕು ಅಂತ ಭಾಷಣ ಮಾಡ್ತಾರೆ ಜಗನ್ನಾಥರಾವ್ ಜೋಶಿ. ಏನು ಅದ್ಭುತವಾದಂತ ಒಂದು ಹೋಲಿಕೆ. ಅಲ್ಲಿಂದ ನಮ್ಮ ಈ ಒಂದು ಅಧಿಕಾರ ಹೋಗಿ ಮತ್ತು ನಮಗೆ ಹೊಸದಾಗಿ ಪಾರ್ಟಿ ಕಟ್ಟಬೇಕಾದಂತಹ ಒಂದು ಸ್ಥಿತಿ ಬಂದರೂ ಪರವಾಗಿಲ್ಲ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಉದಯ ಆಗ್ತದೆ. ಪ್ರಥಮ ಅಧ್ಯಕ್ಷರಾಗಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯ್ಕೆ ಆಗ್ತಾರೆ. 80ರ ಚುನಾವಣೆಯಲ್ಲಿ ಅಷ್ಟೊತ್ತಿಗಾಗಲೇ ಜನತಾ ಪಾರ್ಟಿಯಲ್ಲಿನ ಎಲ್ಲ ಒಳ ವಿದ್ಯಮಾನಗಳ ಕಾರಣದಿಂದಾಗಿ ಅವರು ನಾವು ಜನತಾ ಪಾರ್ಟಿ ಸೋಲ್ತದೆ. ಆ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಗ್ತದೆ. ಇಂದಿರಾ ಗಾಂಧಿ ಹತ್ಯೆ ಎಲ್ಲ ನಾನು ಮಾಸ್ಟ್ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಬಿಸಿಲಾಗಿದೆ ಮತ್ತು ನಿಮ್ಗೆಲ್ಲವೂ ಗೊತ್ತಿರೋದ್ರಿಂದ ನಾನು ಅಷ್ಟೇ ಒಂದಿಷ್ಟು ರಿಫ್ರೆಶ್ ಮಾಡಿ ಪರಸ್ಪರ ರಿಫ್ರೆಶ್ ಅಂತ ಅಂದ್ಕೊಂಡು ನಾನು ಚರ್ಚೆಗೆ ಬಿಟ್ಟಿದ್ದೆ. ಅದರಿಂದ ಸ್ವಲ್ಪ